ರೀಸೆಂಟ್ ಆಗಿ ನಾಸಾ ಅವರು ಒಂದು ಶಾಕಿಂಗ್ ನ್ಯೂಸ್ ಕೊಡ್ತಾರೆ. ಸುನಿತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ ಅವರನ್ನು ಈ ವರ್ಷ ಹಿಂತರುವುದಿಲ್ಲ ಎಂದು. ಫೆಬ್ರವರಿ 2025ರಲ್ಲಿ ಹಿಂತರುವುದೆಂದು. ಆಗಸ್ಟ್ 19ರಲ್ಲಿ ಇನ್ನೊಂದು ಮಿಷನ್ ಪರವಾಗಿ ನಾಸಾ ಅವರು ಸ್ಪೇಸ್ ಎಕ್ಸ್ ಕ್ಯೂ ಡ್ರ್ಯಾಗನ್ ಅನ್ನು ISSಗೆ ಲಾಂಚ್ ಮಾಡಬೇಕಾಗಿತ್ತು. ಅದರಲ್ಲಿ 4 ಜನ ಆಸ್ಟ್ರೋನಾಟ್ ಹೋಗಬಹುದಾಗಿತ್ತು. ಇದೀಗ ಅದರಲ್ಲಿ 2 ಸೀಟ್ ಖಾಲಿ ಇಟ್ಟು ಇತರ 2 ಆಸ್ಟ್ರೋನಾಟ್ ಅದರಲ್ಲಿ ಸ್ಪೇಸ್ಗೆ ಹೋಗಿ ಅಲ್ಲಿಂದ ಸುನಿತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಅವರನ್ನು ಕರೆದುಕೊಂಡು ಆ ಮಿಷನ್ ಅನ್ನು ಅವರ ಜೊತೆ ಫೆಬ್ರವರಿ 2025ಕ್ಕೆ ಮುಗಿಸಿ ಹಿಂತರುವ ಪ್ಲಾನ್ ಆಗಿದೆ ನಾಸಾ ಅವರದ್ದು. ಆದರೆ ಇದೆಲ್ಲ ಸಾಧ್ಯನಾ? ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಅವರ ಹೆಲ್ತ್ ಕಂಡೀಷನ್ ಹೇಗಿರಬಹುದು? ಇಷ್ಟು ದಿನ ಸ್ಪೇಸಲ್ಲಿ ಕಾಲ ಕಳೆದರೆ ದೇಹಕ್ಕೆ ಕೆಲವು ಸಮಸ್ಯೆಗಳುಂಟಾಗುತ್ತವೆ. ರೇಡಿಯೇಷನ್, ಮಸಲ್ ವೀಕ್ನೆಸ್, ರಿಸ್ಕ್ ಆಫ್ ಕ್ಯಾನ್ಸರ್, ಬೋನ್ ಲಾಸ್, ತಲೆನೋವು, ಹೃದಯದ ಸ್ನಾಯು ವೀಕ್ ಆಗೋದು, ನಿಲ್ಲಲಿಕ್ಕೇನೆ ಕಷ್ಟ ಆಗಬಹುದು. 10 ದಿನದ ಸ್ಪೇಸ್ ಜರ್ನಿ 8 ತಿಂಗಳಾಗುತ್ತೆ ಅಂದರೆ ತುಂಬಾನೇ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಇದರ ಬಗ್ಗೆ ನಾಸಾ ಅವರು ಇನ್ನೂ ಅಫಿಷಿಯಲ್ ಆಗಿ ಹೇಳೋ ತನಕ ನಾವು ಕಾಯಬೇಕು. ವಿಲಿಯಮ್ ಹಾಗೂ ವಿಲ್ಮೋರ್ ಅವರು ಸುರಕ್ಷಿತವಾಗಿ ಬರಲಿ ಎಂದು ನಾವು ಹಾರೈಸೋಣ.